ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಅಲ್ವಾ. ಸೊ ನಾವು ಸ್ಟಿಚಿಂಗ್ ಮಾಡ್ತೀವಿ, ಬಟ್ಟೆಗಳು ಬರ್ತಾ ಇಲ್ಲ, ಏನು ಮಾಡೋದು? ಹಾಗೆಯೇ ಮನೇಲೇ ಕೂತ್ಕೊಂಡು ಅರ್ನಿಂಗ್ ಮಾಡೋವಂಥದ್ದನ್ನು ಒಂದಷ್ಟು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡಿ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ನಾನು ಇವತ್ತು ವೀಡಿಯೋನ ಮಾಡ್ತೀನಿ. ಸೊ ನಾನು ಬಂದಿಲ್ಲಿ ಬ್ಲೌಸಸ್ನೆಲ್ಲ ಸುಮಾರು ದಿನದಿಂದ ಸ್ಟಿಚಿಂಗ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಅಂದರೆ ನನಗೆ ಆ ಸ್ಕೂಟರ್ನಲ್ಲಿ ಬಿದ್ದುಬಿಟ್ಟು ಸ್ವಲ್ಪ ಏಟಾಗಿತ್ತು. ಹಾಗಾಗಿ ನಾನು ಸ್ಟಿಚಿಂಗ್ ಮಾಡೋದಕ್ಕಾಗಿರಲಿಲ್ಲ. ಇವಾಗೇನಿಲ್ಲ, ಪರವಾಗಿದ್ದೀನಿ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆಷಾಢ ಆದರೂ ಕೂಡ ಬ್ಲೌಸಸ್ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಕಾಲದಲ್ಲಾದರೂ ಕೂಡ ಟೈಲರಿಂಗ್ ಅಂತ ಬಂದಮೇಲೆ ಬ್ಲೌಸಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಇವಾಗ ಇದನ್ನೆಲ್ಲ ಫಸ್ಟ್ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅದು ಫಾಲ್ ಜಿಗ್ಜಾಗ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಎಲ್ಲನೂ ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಫಾಲ್ ಜಿಗ್ಜಾಗ್ ಆದಮೇಲೆ ಅದಾದಮೇಲೆ ಬ್ಲೌಸ್ಗಳನ್ನೆಲ್ಲನೂ ಕೂಡ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ. ಸೊ ಯಾಕಂತಂದರೆ ಫಾಲ್ ಮಾಡಿಬಿಟ್ಟು ಜಿಗ್ಜಾಗ್ ಮಾಡಿ ಬ್ಲೌಸ್ ಹೊಲಿದು ಆ ರೀತಿ ಮಾಡಿದ್ರೆ ಏನಾಗುತ್ತೆ, ದಿನಕ್ಕೆ ಒಂದು 2-3 ಬ್ಲೌಸಸ್ಸು ತೀರೋಗುತ್ತೆ. ಸೊ ಪೂರ್ತಿಯಾಗಿ ಎಲ್ಲ ಬ್ಲೌಸಸ್ನೂ ಕೂಡ ನಾವು ಮುಗಿಸೋದಕ್ಕೆ ಆಗೋದಿಲ್ಲ. ಇವಾಗ ನಾನು ಮಾಡೋ ಅಂಥ ರೀತಿಲಿ ಮಾಡಿದ್ರೆ ಫಸ್ಟ್ ನೀವು ಬ್ಲೌಸ್ ಎಲ್ಲ ಸ್ಯಾರಿಗಳನ್ನೂ ಕೂಡ ಜಿಗ್ಜಾಗ್ ಮಾಡ್ಕೊಂಡು ಫಾಲ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಬ್ಲೌಸಸ್ ಎಲ್ಲನೂ ಕೂಡ ಒಂದಿನ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಟೈಲರಿಂಗ್ ನಿಮಗೆ ಬರ್ತಾಯಿದೆ ಚೆನ್ನಾಗಿ, ಆದರೂ ಕೂಡ ಬಟ್ಟೆ ಬರ್ತಾಯಿಲ್ಲ ಅಂತಂದರೆ ಸೊ ಬೆಸ್ಟ್ ಅಂತಂದರೆ ನೀವು ಇನ್ಸ್ಟಾಗ್ರಾಮ್ ಅನ್ನೋದು ಇವಾಗ ಎಲ್ಲೆಲ್ಲೂ ಕೂಡ ಟ್ರೆಂಡಿಂಗ್ ಆಗಿದೆ. ಇನ್ಸ್ಟಾಗ್ರಾಮ್ಲಿ ನೀವು ಅಪ್ಲೋಡ್ನ ಮಾಡ್ಬೋದು. ಯಾವ ರೀತಿ ಅಪ್ಲೋಡ್ ಮಾಡಬೇಕು ಇನ್ಸ್ಟಾಗ್ರಾಮ್ಲಿ ಅಂತಂದರೆ, ನೀವು ಸ್ಟಿಚಿಂಗ್ ಮಾಡ್ತಿರೋ ವಿಡಿಯೋ ಆಗ್ಬೋದು, ಅಥವಾ ನೀವು ಬ್ಲೌಸ್ ಹೊಲ್ದಿರೋದನ್ನೇ ಕೂಡ ಈ ರೀತಿ ಇನ್ಸ್ಟಾಗ್ರಾಮ್ಲಿ ಅಪ್ಲೋಡ್ ಮಾಡಿ ನೋಡಿ. ಸೊ 1 ದಿನ 2 ದಿನಕ್ಕೆ ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಡೈಲಿ ನೀವು ಹೊಲಿತಿರೋ ಅಂಥ ಬ್ಲೌಸಸ್ನ ಅಪ್ಲೋಡ್ ಮಾಡಿ, ಅದಕ್ಕೆ ಪ್ರೈಸ್ ಕೂಡ ಅಪ್ಲೋಡ್ ಮಾಡಿ, ಹಾಗೆಯೇ ಪೂರ್ತಿಯಾಗಿ ಫಿನಿಶಿಂಗ್ ಹೇಗಿದೆ ಅಂತ ಅನ್ನೋದನ್ನು ಕೂಡ ನೀವು ತೋರಿಸ್ಬೇಕು ಅಲ್ಲಿ. ಆ ರೀತಿ ಮಾಡಿ ನೀವು ಇನ್ಸ್ಟಾಗ್ರಾಮ್ಲಿ ಅಪ್ಲೋಡ್ ಮಾಡ್ಬೋದು. ಇವಾಗಂತೂ ಇನ್ಸ್ಟಾಗ್ರಾಮ್ ಅನ್ನೋದು ಟ್ರೆಂಡಿಂಗ್ ಇದೆ ಅಲ್ವಾ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗೇ ಆಗುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. 2-3 ವೀಡಿಯೋ ಹಾಕ್ಬಿಟ್ಟು ಸೊ ಸಕ್ಸಸ್ ಆಗಲಿಲ್ಲ ಅಂತಂದರೆ ಎಷ್ಟೋ ವರ್ಷಗಳಿಂದ ಎಲ್ಲರೂ ಕೂಡ ಕಷ್ಟಪಟ್ಟಿರ್ತಾರೆ. ಬಟ್ ನೀವು 1 ದಿನ 2 ದಿನ 1 ವಾರ ಮಾಡಿ ನೀವು ಸಕ್ಸಸ್ ಆಗಬೇಕು ಅಂದರೆ ಆಗೋದಿಲ್ಲ. ಒಂದಷ್ಟು ಜನ ಫಾಲೋವರ್ಸ್ ಅಂತ ಆಗಬೇಕು. ಹಾಗೆಯೇ ಟ್ರೆಂಡಿಂಗ್ ಇರೋವಂಥ ಡಿಸೈನ್ಸ್ಗಳನ್ನ ನಿಮಗೆ ನೀವೇ ಸ್ಟಿಚ್ ಮಾಡಿಕೊಂಡು ಆಚೆ ಹೊರ್ಗಡೆ ಹೋದಾಗಿರ್ಬೋದು, ಅಥವಾ ಫಂಕ್ಷನ್ಗೆ ಹೋದಾಗಿರ್ಬೋದು, ನಿಮ್ಮ ಊರುಗಳಲ್ಲೇ ಫಂಕ್ಷನ್ಗೆ ಹೋದಾಗಲೂ ಕೂಡ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಡಿಸೈನ್ಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡು ಹೋಗಿ. ಆವಾಗ ಪ್ರತಿಯೊಬ್ಬರಿಗೂ ಕೂಡ ಲೇಡೀಸ್ದು ನಿಮಗೆ ಗೊತ್ತಲ್ವ, ಯಾರು ಏನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ರು ಅಥವಾ ಸ್ಯಾರಿ ಹಾಕ್ಕೊಂಡಿದ್ರು ಅದನ್ನು ನಾವು ತಗೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇದೇ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟಿಚ್ ಮಾಡ್ಕೊಂಡು ನೀಟಾಗಿ ಫಿಟ್ಟಿಂಗ್ ಇತ್ತು, ಕರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಹತ್ರ ಹೊಲಿಸ್ತಾರೆ ಆ ರೀತಿ. ಅದಾದಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ರೇಟ್ನ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ಗೆ ಆಗಲಿ ಅಥವಾ ವಾಟ್ಸಪ್ ಸ್ಟೇಟಸ್ಗೂ ಕೂಡ ಹಾಕೋಬೋದು. ಸ್ಟೇಟಸ್ಗೆ ನೀವು ಬ್ಲೌಸಸ್ನ ಹಾಕ್ಬಿಟ್ಟು ಅದರದ್ದು ರೇಟ್ನ ಸ್ವಲ್ಪ ಕಡಿಮೆ ಮಾಡಿ. ನೀವು ಬೇರೆ ಕಡೆ ಎಲ್ಲ ತಗೊಳ್ಳೋದ್ಕಿಂತ ತುಂಬಾ ಕಡಿಮೆ ಮಾಡಿ. ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲರೂ ಕೂಡ ಜಾಸ್ತಿ ಜನ ಬರಬೇಕು ಅಂತಂದರೆ ಕಡಿಮೆ ಎಲ್ಲಿ ಇರುತ್ತೆ ಅಲ್ಲಿ ಹೋಗ್ತಾರೆ ಖಂಡಿತವಾಗ್ಲೂ ಕೂಡ. ಆದರೆ ಇವಾಗಿನ ಬ್ಲೌಸನ್ನ ರೇಟ್ಗಂತೂ ಕಡಿಮೆ ಇದ್ದ ಕಡೆ ಪ್ರತಿಯೊಬ್ಬರು ಕೂಡ ನೋಡೋಣ ಅಂತ ಫಸ್ಟು ಒಂದನ್ನು ಸ್ಟಿಚ್ ಮಾಡಿಸ್ತಾರೆ. ಅದನ್ನು ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ಪ್ರತಿಯೊಂದನ್ನು ಕೂಡ ಸ್ಟಿಚ್ ಮಾಡಿಸ್ತಾ ಹೋಗ್ತಾರೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ವಾಟ್ಸಪ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಲಾಗಿರ್ಬೋದು ಆ ರೀತಿ ಅಪ್ಲೋಡ್ ಮಾಡ್ತಾ ಹೋಗಿ. ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆಯೇ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇತ್ತು ಅಂತಂದರೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. ಪ್ರತಿಯೊಂದರಲ್ಲೂ ಕೂಡ ಒಂದಿನ ಕೂಡ ನೀವು ಮಿಸ್ ಮಾಡದೆ ಈ ರೀತಿ 1 ತಿಂಗಳಾದರೂ ಮಾಡಿ ನೋಡಿ. ಅದಾದಮೇಲೆ ನನ್ನ ಚಾನಲ್ ಇದ್ದೇ ಇರುತ್ತೆ, ನೀವು ಬಂದುಬೇಕಾದ್ರೆ ನನಗೆ ಕಮೆಂಟ್ ಮಾಡ್ತೀರಾ. ಸೊ ನಿಜ ಸಿಸ್ಟರ್, ನೀವು ಹೇಳಿದ್ದು ನಿಜ, ನನಗೆ ಖಂಡಿತವಾಗ್ಲೂ ಬಟ್ಟೆ ಬರ್ತಾಯಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ. ಸೊ ಏನು ಗೊತ್ತಾ, ಯಾವುದೇ ಒಂದು ಕೆಲಸದಲ್ಲಾದರೂ ಕೂಡ ಅಷ್ಟೇ, ಫಸ್ಟ್ ನೀವು ಬಿಗಿನರಿಂಗಲ್ಲಿ 1 ದಿನ 2 ದಿನಕ್ಕೆ ಸಕ್ಸಸ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋಲ್ಲ. ಆಗೋರು ಕೂಡ ಇದ್ದಾರೆ, ಅದು ಅವರ ಲಕ್ ಅಂತಲೇ ಹೇಳ್ಬೋದು. ಸೊ 1 ದಿನ 2 ದಿನಕ್ಕೆ ಇವಾಗ ನನ್ನದೇ ಯೂಟ್ಯೂಬ್ ಚಾನಲ್ ಕೂಡ ಹೇಳ್ತೀನಿ. ನಂದು ಚೈತ್ರ ಜಾನ್ವಿತಾ ಅಂತ ಅನ್ನೋದು ಇನ್ನೊಂದು ಎಕ್ಸ್ಟ್ರಾ ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದನ್ನು ನಾನು 2 ವರ್ಷ ಮಾಡಿದ್ದೀನಿ ಮಾನಿಟೈಸ್ ಮಾಡಿಸ್ಕೊಳ್ಳೋದಕ್ಕೆ. 2 ವರ್ಷ ಆದರೂ ಕೂಡ ಅದು ಮಾನಿಟೈಸ್ ಆಗಿಲ್ಲ. ಬಟ್ ಈ ಚಾನಲ್ ಬಂದು ನಾನು 1 ಮಂತ್ಗೆ ಮಾನಿಟೈಸ್ ಕೂಡ ಆಯಿತು. ಹಾಗೆಯೇ 1 ಮಂತ್ಗೆ ಪೇಮೆಂಟ್ ಕೂಡ ಬಂತು. ಹಾಗಾಗಿ ಏನು ಅಂತಂದರೆ ನಮಗೆ ಒಂದು ಲಕ್ ಇರಬೇಕು. ಇನ್ನೊಂದು ಅಂತಂದರೆ ನಮಗೆ ಪರಿಶ್ರಮದಿಂದ ಪ್ರತಿಯೊಂದು ದಿನ ಕೂಡ ಮಿಸ್ ಮಾಡದೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಹಾಗೆಯೇ ಬ್ಲೌಸಸ್ನ ಸ್ಟಿಚ್ ಮಾಡ್ತಾ ಇರಬೇಕು. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಅಲ್ಟ್ರೇಷನ್ನ ನೀವು ಮಾಡ್ಕೊಡೋದನ್ನು ಕಲ್ತ್ಕೊಳ್ಳಿ. ಅಲ್ಟ್ರೇಷನ್ ಮಾಡಿದ್ರೆ ಏನಾಗುತ್ತೆ ಅಂದರೆ
ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಇವಾಗೆಲ್ಲ ಜಾಸ್ತಿ ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅಲ್ಟ್ರೇಷನ್ ಬಂದರೆ ನಾವು ಮಾಡಿಕೊಡೋದಿಲ್ಲ. ಹಾಗಾಗಿ ಏನು ಮಾಡಿ, ನೀವು ಬ್ಲೌಸಸ್ನ ಅಲ್ಟ್ರೇಷನ್ ಮಾಡೋದ್ರಿಂದ ನೀವು ಅರ್ನಿಂಗ್ನ ಮಾಡ್ಬೋದು. ಸೊ ಇನ್ನು ಅರ್ನಿಂಗ್ ಯಾವ್ಯಾವ ರೀತಿ ಫೋನಲ್ಲಿ ಮಾಡ್ಬೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಫೋನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಬೆಸ್ಟ್ ಅಂತಂದರೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ಅರ್ನಿಂಗ್ನ ಮಾಡ್ಬೋದು. ಹಾಗೆಯೇ ಇನ್ಸ್ಟಾಗ್ರಾಮಲ್ಲೇ ನಿಮಗೆ ಅಮೌಂಟ್ ಬರೋದಿಲ್ಲ, ಬಟ್ ರೀಲ್ಸಿಂದ ನೀವು ವ್ಯೂಸ್ ಜಾಸ್ತಿ ಬಂತು ಅಂತಂದರೆ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಸೊ ಅದನ್ನು ನೀವು ಮಾಡ್ಬೋದು. ಯಾವುದೇ ಒಂದು ನೀವು ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ಹಾಗೆಯೇ ಮೀಶೋದಲ್ಲಿ ಬಟ್ಟೆಗಳನ್ನ ನೀವು ಪರ್ಚೇಸ್ ಮಾಡಿಕೊಂಡು ಅದರದ್ದು ರಿವ್ಯೂ ಕೊಟ್ಬಿಟ್ಟು ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಿರೋವಂಥದ್ದನ್ನು ಅದನ್ನು ಕೂಡ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಕೂಡ ಲಕ್ ಇರಬೇಕು. ಲಕ್ ಇಲ್ಲ ಅಂತಂದರೆ ನೀವು ಎಷ್ಟೇ ವರ್ಷ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಸಾಧನೆ ಅನ್ನೋದು ಸಿಗೋದಿಲ್ಲ. ಬಟ್ ಏನಂತೀನಿ ಗೊತ್ತಾ, ಸ್ವಲ್ಪ ಟೈಲರಿಂಗ್ ಕಲಿತು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಸೊ ಬೇರೆಯವ್ರಿಗೆ ನೀವು ಅದನ್ನು ಅರ್ಧಂಬರ್ಧ ಹೇಳ್ಕೊಟ್ರೆ ಪಾಪ ನೋಡೋರು ಯಾವ ರೀತಿ ಕಲ್ತ್ಕೋಬೇಕು ಅಲ್ವಾ. ಪೂರ್ತಿಯಾಗಿ ನೀವು ಕಲಿತು ನೀವು ಆದಮೇಲೆ ಟೈಲರಿಂಗ್ನ ಬಿಟ್ಟು ನೀವು ಬೇರೆ ಏನು ಮಾಡ್ಬೋದು ಅಂತ ಹೇಳ್ತೀನಿ. ನಿಮಗೆ ಚೆನ್ನಾಗಿ ಬಂತು, ಪ್ರೊಫೆಷನಲ್ಲಾಗಿ ಬಂತು ಅಂದರೆ ಮಾತ್ರ ಟೈಲರಿಂಗ್ ಮಾಡಿ. ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ತಿಳ್ಕೊಂಡು ನೀವು ಟೈಲರಿಂಗ್ ಮಾಡೋದಕ್ಕೆ ಹೋಗಬೇಡಿ. ಪಾಪ ನೋಡೋರು ಕೂಡ ನೀವು ಅರ್ಧಂಬರ್ಧ ಹೇಳ್ಕೊಟ್ರೆ ಅವ್ರು ಕೂಡ ಹೇಗೆ ಕಲ್ತ್ಕೋತಾರೆ ಅಲ್ವಾ. ಸೊ ಅದನ್ನು ಬಿಟ್ಟು ನೀವೇನು ಮಾಡ್ಬೋದು ಅಂತಂದರೆ ಕುಕ್ಕಿಂಗ್ ಚಾನಲ್ಗಳನ್ನ ಮಾಡ್ಬೋದು. ಇವಾಗಂತೂ ವ್ಲಾಗ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ವ್ಲಾಗ್ಗೂ ಕೂಡ ಮಾಡ್ಬೋದು. ಇವಾಗ ಟೆಕ್ ಅವರು ಇದ್ದೇ ಇರ್ತಾರೆ ಅಲ್ವಾ, ಅವರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ ಪ್ರತಿಯೊಬ್ಬರು. ಈಗ ನಾನು ಕೂಡ ಅದನ್ನೇ ವೀಡಿಯೋಗಳನ್ನ ನೋಡಿ ಅವಾಗ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಇವಾಗಂತೂ ಗೊತ್ತಾಗಿದೆ, ಬಟ್ ಅವಾಗ ಏನೂ ಗೊತ್ತಿರಲಿಲ್ಲ. ಸೊ ಕುಕ್ಕಿಂಗ್ ಬಗ್ಗೆ ಮಾಡ್ಬೋದು. ಹಾಗೆಯೇ ರಂಗೋಲಿ ಬಗ್ಗೆ ಮಾಡ್ಬೋದು. ಹಾಗೆಯೇ ನೀವೇನಾದರೂ ವೈರ್ ಬ್ಯಾಗು ಮ್ಯಾಟ್ಗಳನ್ನ ಹಾಕ್ತೀರಾ ಅಂತಂದರೆ ಅದ್ರ ಬಗ್ಗೆ ಮಾಡ್ಬೋದು. ಹಾಗೆಯೇ ಕಿಚನ್ ಟಿಪ್ಸ್ಗಳ ಬಗ್ಗೆ ಮಾಡ್ಬೋದು. ಅದಾದಮೇಲೆ ಮೀಶೋದು ಅಂತ ಹೇಳಿದೆ ಅಲ್ವಾ, ಮೀಶೋದಿಂದ ತರಿಸಿ ಅದನ್ನು ರಿವ್ಯೂ ಕೊಡೋದು, ಅದಂತೂ ತುಂಬಾ ವೈರಲ್ ಆಗ್ತಾಯಿದೆ ಇವಾಗ. ಸೊ ಅದನ್ನು ನೀವು ಟ್ರೈ ಮಾಡಿ ಒಂದು ಸಲ. ಬೇಕಾದರೆ ಅಲ್ಲಿ ಅಫ್ಲೇಟ್ ಪ್ರೋಗ್ರಾಮ್ ಅಂತ ಬರುತ್ತೆ ಮೀಶೋದಲ್ಲಿ, ಅಲ್ಲಿಂದ ನೀವು ಬೈ ಮಾಡಿಕೊಂಡು ಸೊ ಅದನ್ನು ರಿಟರ್ನ್ ಕೂಡ ಹಾಕ್ಬೋದು. ನೀವೇ ಇಟ್ಕೋಬೇಕು ಅಂತೇನಿಲ್ಲ, ಅದನ್ನು ರಿಟರ್ನ್ ಕೂಡ ಹಾಕ್ಬೋದು. ಆ ರೀತಿ ಕೂಡ ನೀವು ಮಾಡಿ ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಅದನ್ನು ತರಿಸ್ಕೊಂಡು ಅರ್ನಿಂಗ್ ಮಾಡ್ಬೋದು. ಇದನ್ನು ಯಾಕೆ ಈ ರೀತಿ ಅರಿತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಿಮಗೆ ಸಿಲ್ಕ್ ಸ್ಯಾರಿಗಳಾದರೆ ಈ ರೀತಿ ಅರಿದ್ರೆ ನಿಮಗೆ ಕರೆಕ್ಟಾಗಿಯೇ ಬರುತ್ತೆ ಅದು. ಸೊ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋದಿಲ್ಲ. ಈವನ್ ಹಾಗೆಯೇ ಯೂಟ್ಯೂಬಲ್ಲಿ ಕೂಡ ಆ ರೀತಿ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಕೂಡ ತಿಂಗಳಿಗೆ ಏನಿಲ್ಲ ಅಂತಂದರೂ ನೀವು ಒಂದು 10,000ನಾದರೂ ಅರ್ನಿಂಗ್ ಮಾಡ್ಬೋದು. ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಮಾಡ್ಬೋದು. ಸೇಮ್ ಅಂದರೆ ವೀಡಿಯೋದ ಮಾತ್ರ ಹಾಕಿದ್ರೆ ಮಾತ್ರ ಬರುತ್ತೆ ಯೂಟ್ಯೂಬಲ್ಲಿ. ಶಾರ್ಟ್ಸ್ ವೀಡಿಯೋಗೆಲ್ಲ ಅಷ್ಟೊಂದೇನು ಬರೋದಿಲ್ಲ. ಬಟ್ ಫೇಸ್ಬುಕ್ಕಲ್ಲಿ ಆಗಿಲ್ಲ, ನೀವು ವೀಡಿಯೋಸು ಹಾಗೆಯೇ ಫೋಟೋಸು ಪ್ರತಿಯೊಂದು ಕೂಡ ಹಾಕಿದ್ರೂ ಕೂಡ ಬರುತ್ತೆ ಅದರಲ್ಲಿ. ಸೊ ಬೆಸ್ಟ್ ಅಂತಂದರೆ ನೀವು ಯೂಟ್ಯೂಬು ಫೇಸ್ಬುಕ್ನ ಯೂಸ್ ಮಾಡಿಕೊಂಡು ಕೂಡ ಮನೇಲೇ ಇದ್ದೀರಾ ಅಂತಂದರೆ ವ್ಲಾಗ್ ಆಗ್ಬೋದು. ಅಥವಾ ಅಡುಗೆ ಅಂತೂ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಮಾಡ್ತಾ ಇರ್ತೀರಲ್ವ, ಅಡುಗೆ ಚಾನಲು ಹಾಗೆಯೇ ರಂಗೋಲಿ ಚಾನಲ್ ಅದನ್ನು ಕೂಡ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇದಿಷ್ಟು ಬ್ಲೌಸಸ್ಗಳನ್ನ ಇವಾಗ ರೆಡಿ ಮಾಡ್ಕೋಬೇಕು. ಇದ್ರದ್ದೆಲ್ಲರದ್ದು ಕೂಡ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ಬೇಕಾದರೆ ನೀವು ನೋಡ್ಬೋದು. ಹಾಗೆಯೇ ಸ್ಕ್ಯಾಲಪ್ ಡಿಸೈನ್ ಆಗಿರ್ಬೋದು ಮತ್ತು ಸಿಂಗಲ್ ಫುಟ್ದು ಕೂಡ ಕೇಳಿದರು, ಸಿಂಗಲ್ ಫುಟ್ ಹೇಗೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಬಂದು ಅದೇನೇ ಬರುತ್ತೆ. ವೀಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.